ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರ ಇದೀಗ ಉಚಿತ ಬಸ್ ಪಾಸನ್ನು ಘೋಷಣೆ ಮಾಡಿರುವಂಥದ್ದು. ಈ ಮುಂಚೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಏನು ಫೆಸಿಲಿಟಿ ಇತ್ತು ಅದನ್ನು ಇದೀಗ ವಿದ್ಯಾರ್ಥಿಗಳಿಗೂ ಕೂಡ ನೀಡಲಾಗತ್ತೆ. ಕೇವಲ ವಿದ್ಯಾರ್ಥಿನಿಯರಿಗಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸನ್ನು ನೀಡಲಾಗತ್ತೆ. ಅದನ್ನು ಇದೇ ವರ್ಷದಿಂದ ಜಾರಿಗೆ ತರೋದಕ್ಕೆ, ಉಚಿತ ಬಸ್ ಪಾಸ್ಗಳನ್ನು ಇದೇ ಶೈಕ್ಷಣಿಕ ವರ್ಷದಿಂದ ವಿತರಣೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಈಗಾಗಲೇ ಶಾಲಾ ಬಸ್ ಪಾಸ್ಗಾಗಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಫ್ರೀ ಬಸ್ ಪಾಸ್ ಘೋಷಣೆಯಾಗುತ್ತಲೇ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಉಚಿತ ಬಸ್ ಪಾಸ್ ಪಡೆಯೋದಕ್ಕೆ ಮೇಲಿಂದ ಮೇಲೆ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇದೆ. ನಿನ್ನೆಯಷ್ಟೇ ಘೋಷಣೆ ಮಾಡಿರೋದು. ಈಗಾಗಲೇ ಇವತ್ತಿನಿಂದಲೇ ನಮಗೂ ಕೂಡ ಉಚಿತ ಬಸ್ ಪಾಸನ್ನು ಕೊಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಶಾಲೆಗಳು ಈಗಾಗಲೇ ಪುನಾರಂಭ ಆಗಿವೆ. ಹೀಗಾಗಿ ದಿನನಿತ್ಯ ವಿದ್ಯಾರ್ಥಿಗಳು ಬಸ್ನಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅರ್ಜಿಗಳ ಸಲ್ಲಿಕೆ ಕೂಡ ಶುರುವಾಗಿದೆ. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ವಿದ್ಯಾರ್ಥಿಗಳು ಫ್ರೀ ಬಸ್ಗಾಗಿ ಏನೆಲ್ಲ ರೂಲ್ಸ್ಗಳನ್ನು ಇದಕ್ಕೆ ನೀಡಲಾಗಿರುವಂಥದ್ದು, ಯಾವ ರೀತಿಯಲ್ಲಿ ಫ್ರೀ ಬಸ್ ಪಾಸನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಬೋದು? ನವೀನ, ಈಗಾಗಲೇ ಜೂನ್ 1ನೇ ತಾರೀಕಿನಿಂದ ಜೂನ್ 30ನೇ ತಾರೀಕುವರೆಗೂ ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪಾಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ, ಅಂದ್ರೆ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದ್ರೆ ಈ ನಡುವೆ ಈಗ ನೂತನ ಸಿಎಂ ಆಗಿ ಆಯ್ಕೆಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟು ಹೆಣ್ಣು ಮಕ್ಕಳಂತೆ ಗಂಡು ಮಕ್ಕಳಿಗೂ ಕೂಡ ಉಚಿತವಾಗಿ ವಿದ್ಯಾರ್ಥಿ ಪಾಸ್ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬಹಳಷ್ಟು ದಿನದಿಂದಲೂ ಕೂಡ ಈ ರೀತಿಯಾದ ಒಂದು ಅಭಿಪ್ರಾಯ ಇತ್ತು. ಅಂದ್ರೆ ರಾಜ್ಯ ಮಕ್ಕಳ ಆಯೋಗ ಕೂಡ ಈ ಬಗ್ಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದ್ರೆ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ PUC ಸ್ಟೂಡೆಂಟ್ಸ್ ವರ್ಗೂ ಕೂಡ ನೀವು ಗಂಡು ಮಕ್ಕಳಿಗೂ ಉಚಿತವಾದ ಒಂದು ಬಸ್ ಪಾಸ್ ಅನ್ನ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ರು. ಈಗ ಸಿಎಂ ಕೂಡ ಒಂದು ಭರವಸೆಯನ್ನ ಕೊಟ್ಟು ಈಗ ಈ ವರ್ಷದಿಂದಲೇ ಅದು ಜಾರಿ ಬರುವಂತೆ ಎಲ್ಲಾ ವಿದ್ಯಾರ್ಥಿಗಳಿಗೆ, ಅಂದ್ರೆ 1ನೇ ತರಗತಿಯಿಂದ PUC ಮತ್ತೆ ಡಿಗ್ರಿ ಸ್ಟೂಡೆಂಟ್ಸ್ ಏನಿರ್ತಾರೆ ಮತ್ತೆ ಉನ್ನತ ಶಿಕ್ಷಣ ಮಾಡುವಂತಹ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ ಎಲ್ರಿಗೂ ಕೂಡ ಹೆಣ್ಣು ಮಕ್ಕಳಂತೆ ಗಂಡು ಮಕ್ಕಳಿಗೂ ಕೂಡ ಉಚಿತವಾದ ಒಂದು ಪಾಸ್ ಕೊಡಬೇಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 1ನೇ ತಾರೀಕಿನಿಂದ ಅರ್ಜಿ ಆಹ್ವಾನವನ್ನ ಮಾಡಿದ್ರು. ಈಗ ದಿಢೀರಂತ ನೂತನ ಸಿಎಂ ಈ ರೀತಿಯಾದ ಒಂದು ಕೊಡುಗೆ ಕೊಟ್ಟಿರೋದ್ರಿಂದ ಸಹಜವಾಗಿ ವಿದ್ಯಾರ್ಥಿಗಳು ಮತ್ತಷ್ಟು ಉತ್ಸಾಹದಿಂದ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಯಾವ ರೀತಿಯಾಗಿ ವಿತರಣೆ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನ ಇರುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ಇದುವರೆಗೂ ಕೂಡ ಅಧಿಕೃತವಾಗಿ ಸುತ್ತೋಲೆನ ಹೊರಡಿಸಿಲ್ಲ. ಆದ್ರೆ ಸದ್ಯದ ಒಂದು ಮಾಹಿತಿ ಪ್ರಕಾರ ಈ ಹಿಂದೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಪಾಸ್ ಗಳನ್ನ ಕೊಡ್ತಾ ಇದ್ರು, ಅಂದ್ರೆ ಆಧಾರ್ ಕಾರ್ಡ್ ಸಲ್ಲಿಕೆ ಮಾಡೋದಾಗಿರ್ಬೋದು ಅಥವಾ ಶಾಲಾ ಮುಖ್ಯಸ್ಥರಿಂದ ಸಹಿ ಮಾಡಿಸ್ಕೊಂಡ್ಬಂದು ಅದರ ಒಂದು ಡಾಕ್ಯುಮೆಂಟ್ ನ ಸಲ್ಲಿಕೆ ಮಾಡೋದಾಗಿರ್ಬೋದು, ಈ ರೀತಿಯಾದ ಒಂದು ಪ್ರೋಸೆಸ್ ಏನಿದೆ ಇದೆಲ್ಲವನ್ನು ಕೂಡ ಅದೇ ಮಾದರಿಯಲ್ಲಿ ಮುಂದುವರಿಸ್ತಾರೆ. ಆದ್ರೆ ಅದಕ್ಕಾಗಿ ಪ್ರತ್ಯೇಕವಾದ ಒಂದು ಗೈಡ್ ಲೈನ್ಸ್ ಅಥವಾ ಒಂದು ಮಾರ್ಗಸೂಚಿಯನ್ನ ಸರ್ಕಾರ ಶೀಘ್ರದಲ್ಲೇ ಪ್ರಕಟಣೆ ಮಾಡೋದಿದೆ. ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಒಂದು ಉಚಿತ ಪಾಸ್ ಅನ್ನ ಕೊಡೋದಕ್ಕೂ ಕೂಡ ತೀರ್ಮಾನ ಮಾಡ್ತಾ ಇರೋದು. ಅಂದ್ರೆ ಪ್ರಸಕ್ತ ಈ ವರ್ಷ ಸಾಲಿನಲ್ಲಿ ಈ ವರ್ಷದಿಂದಲೇ ಉಚಿತ ಪಾಸ್ ಅನ್ನ ಕೊಡಬೇಕಂತೇಳಿ ಸರ್ಕಾರ ಕೂಡ ಈಗ ನಿರ್ಧಾರ ಮಾಡಿರುವಂತದ್ದು. ಹಾಗಾಗಿ ಅದರ ಪ್ರಕ್ರಿಯೆ ಕೂಡ ಈಗ ಆರಂಭವಾಗಿದೆ. ನವೀನ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.